ಅತ್ಯಂತ ಹೆಚ್ಚಿನ ಬೆಲೆ ದೇಶದಲ್ಲಿ ಕೊಡ್ತಾ ಇರೋದು ಆಮ್ ಆದ್ಮಿ ಪಾರ್ಟಿ ಸರ್ಕಾರ. ದುರಾಡಳಿತವು ರಾಹುಲ್ ಗಾಂಧಿ ಮೂರು ತಿಂಗಳಿಂದ ಒಂದು ನಿಮಿಷ ಸೂಕ್ತವಾದ ಪಕ್ಷದ ಜೊತೆ ನಾವು ಸೇರಿದೀವಿ. ನಿಮ್ಮ ಕುಟುಂಬವನ್ನು ಉಳಿಸಿಕೊಳ್ಳೋದಕ್ಕೆ ನಿಮ್ಮ ರಾಜಕೀಯಕ್ಕೆ ನಾವು ಅವ್ರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇಲ್ವಾ ನಿಮ್ಗೆ? ನೀವು ಪಂಜಾಬ್ನವರ ವಾಪಸ್ ಬನ್ನಿ ಕರ್ನಾಟಕಕ್ಕೆ. ಅಶ್ವಿನ್ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವು ಪ್ರಶ್ನೆ ಕೇಳಿಸ್ಕೊಳ್ಳಿ. ಆಮ್ ಆದ್ಮಿ ಪಕ್ಷ, ಜೆಡಿಎಸ್ ಪಕ್ಷ 70 ಜನ. ಪ್ರಶ್ನೆ ಕೇಳಿಸ್ಕೊಳ್ಳಿ. ಪ್ರಶ್ನೆ ಕೇಳಿಸ್ಕೊಳ್ಳಿ. ಎರಡು ಪಕ್ಷ ಆಮ್ ಆದ್ಮಿ ಪಕ್ಷದವರು, ಜೆಡಿಎಸ್. ಅಶ್ವಿನ್ ಮುಂದೆ ಬನ್ನಿ, ಇಬ್ರು ಫೈಟ್ ಮಾಡಿ. ಮುಂದೆ ಬನ್ನಿ.
ಮುಂದೆ ಬನ್ನಿ, ಕುಸ್ತಿ ಆ ಕಡೆ ಇದೆ, ಫೈಟ್ ಮಾಡ್ಬಿಡಿ. ಅವ್ರೆ, ಇಲ್ಲ ನಾನು ಪ್ರಶ್ನೆ ಕೇಳಿಸ್ಕೊಳ್ತಾ ಇದ್ದೆ. ಮೈಕ್ ಮ್ಯೂಟ್ ಮಾಡಿಸ್ಬೇಕು, ಮೈಕ್ ಮ್ಯೂಟ್ ಮಾಡಿಸ್ಬೇಕಾದ್ರೆ ಇಬ್ರದ್ದು ಮೈಕ್ ಮ್ಯೂಟ್, ಇಬ್ರದ್ದು ಮೈಕ್ ಮ್ಯೂಟ್, ಇಬ್ರದ್ದು ಮೈಕ್ ಮ್ಯೂಟ್ ಮಾಡಿ, ಮೈಕ್ ಮ್ಯೂಟ್ ಮಾಡಿ. ಅಶ್ವಿನ್ ಅವರೇ, ಅಶ್ವಿನ್ ಅವರೇ, ಅಶ್ವಿನ್ ಅವರೇ, ಅಶ್ವಿನ್ ಸಾಕು. ಸತೀಶ್ ಅವರೇ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿಸ್ಕೊಂಡು ಉತ್ತರ ಕೊಡಿ, ಪ್ರಶ್ನೆ ಕೇಳಿಸ್ಕೊಂಡು ಉತ್ತರ ಕೊಡಿ. ನೀವಿಬ್ರು ಹೇಳಿ. ಅಶ್ವಿನ್ ಅವರೇ ನೀವ್ ಹೇಳಿ ಮೊದಲನೇದಾಗಿ, ಆಮೇಲೆ ಸತೀಶ್ ಅವ್ರು ಹೇಳ್ರಿ. ನೈತಿಕತೆ ಬಗ್ಗೆ ಮಾತನಾಡ್ತಿದ್ರಲ್ಲ, 70 ಜನ ರೈತರು ಅಲ್ಲಿ ಇನ್ನೂ ಕೂಡ ಭೋಪಾಲ್ ಅಲ್ಲಿ ಇದ್ದಾರೆ, ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ? ಕರ್ಕೊಂಬರಕ್ ದೇವೇಗೌಡರು ಹೋದ, ಕರ್ಕೊಂಬರಕ್ ಕುಮಾರಸ್ವಾಮಿ ರೈತರು ಸೂಸೈಡ್ ಮಾಡಿದ್ದಾರೆ. ನೈತಿಕತೆ ಬಗ್ಗೆ ಮಾತಾಡ್ತಿದ್ರು, ಜೆಡಿಎಸ್ ವಕ್ತಾರರು ಮಾತಾಡ್ಲಿ. ಸುರ್ವಿ ಪ್ಲೀಸ್ ಅವ್ರು ಮಾತಾಡ್ಲಿ, ಉತ್ತರ ಕೊಡಿ. ಜೆಡಿಎಸ್ ಪಕ್ಷ 70 ಜನ ಕರ್ಕೊಂಬರಕ್ ಏನ್ ಮಾಡಿದ್ರು ಅಷ್ಟು ಮಾತ್ರ ಉತ್ತರ ಕೊಡಿ. ಆರಂಭದಿಂದ ಹೇಳ್ತಿದ್ದೀನಿ, ಯಾವುದೇ ರೈತ ನಾವು ಸುಮ್ಮನೆ ಮಾಧ್ಯಮದಲ್ಲಿ ಕೂತ್ಕೊಂಡು ನಾನು ರೈತನ ಮಗ ಅಂತ ಹೇಳೋದಲ್ಲ. ಯಾವುದೇ ಪಕ್ಷಗಳಾಗ್ಲಿ, ಆಡಳಿತ ಪಕ್ಷದವರು ರೈತರನ್ನ ರಸ್ತೆಗೆ ಬರ್ಲಿಕ್ಕೆ ಬಿಡಬಾರ್ದು. ಕರ್ಕೊಂಬರಕ್ ಏನ್ ಮಾಡಿದ್ರಿ ಸರ್? ನಾನು ಹೇಳ್ತೀನಿ ಕೇಳಿ ಮೇಡಮ್, ಅದ್ರದ್ದು ಯಾರು ಇನ್ಚಾರ್ಜ್ ತಗೋಬೇಕಂತ ಅಂದ್ರೆ ಇವತ್ತು ಆಡಳಿತ ಪಕ್ಷ ಕರ್ನಾಟಕದಲ್ಲಿ ಬೇಗ ಕೂಡಲೇ ಅವರು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಕುಮಾರಣ್ಣ ಅವ್ರ ಬಗ್ಗೆ ವಿಶ್ವಾಸ ಇದೆ, ಅವ್ರ ಬಗ್ಗೆ ಕೆಲಸ, ಅವರ ಕಾರ್ಯವೈಖರಿಗಳನ್ನ ಹೋಗ್ಲಿದ್ದಾರೆ. ನಾನಿಲ್ಲ ವಕ್ತಾರ ಇಲ್ಲಿ ಕೂತ್ಕೊಂಡು ಅವ್ರು ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದಾಗ ನನಗೆ ಅವಶ್ಯಕತೆ ಇಲ್ಲ. ನಾನು ಹೇಳ್ತಿರೋದು ನೀವು ಈ ತರ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಇಲ್ಲೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದಾದ ನಂತರ 250 ಫಾರ್ಮರ್ ಸೂಸೈಡ್ ಆಗಿದೆ. ಅದ್ರ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಇಷ್ಟು ದಿವಸ, ಅದ್ರ ಬಗ್ಗೆ ಯಾಕೆ ಸೆಂಟರ್ ಇಂದ ಸ್ಕೀಮ್ಸ್ ಬಂದಿದೆ, ಇಲ್ಲಿ ದುಡ್ಡು ಬಂದಿದೆ, ಅದನ್ನ ಖರ್ಚು ಮಾಡಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ. 34% ಅನ್ಸ್ಪೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಇರಿಗೇಷನ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲಿ ನೋಡಿ. 34% ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್. ಏನ್ ದುಡ್ಡು ಬಂದಿದೆಯೋ, ಹಣ ಏನ್ ಬಂದಿದೆಯೋ ರೈತರಿಗೆ ವೆಲ್ಫೇರಿಗೋಸ್ಕರ ಅಂತ ಇರೋದು, ಸಿದ್ದರಾಮಯ್ಯನವರ ಸರ್ಕಾರ ಅದನ್ನ ಖರ್ಚು ಮಾಡಿಲ್ಲ. ಆ ತರ ಪರಿಸ್ಥಿತಿಯಲ್ಲಿ ಇದೀವಿ ಇಲ್ಲಿ ನಮ್ಮ ರಾಜ್ಯದಲ್ಲಿ. ಇದನ್ ಬಿಟ್ಟು ನೀವು ಇನ್ಯಾವುದೋ ಪಕ್ಷ, ಇನ್ಯಾವುದೋ ರಾಜ್ಯದ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ನಮ್ಮ ರಾಜ್ಯದ ಬಗ್ಗೆ ಯೋಚನೆ ಮಾಡಿ. 250 ಫಾರ್ಮರ್ ಸೂಸೈಡ್ ಆಗಿದೆ ಸಿದ್ದರಾಮಯ್ಯನವ್ರು ಬಂದಾಗಿಂದ. ಒಂದು ರೈತರ ಕುಟುಂಬದವ್ರು ಹೋಗಿ ಮಾತಾಡ್ಸಿದ್ದಾರೆ, ಅವ್ರು ಏನು ಕಷ್ಟ ಏನು ಅಂತ ಕೇಳಿದಾರೆ ಸಿದ್ದರಾಮಯ್ಯನವರು? ಒಂದು ಇಷ್ಟು ಮಾಡಿಲ್ಲ. ಬರೀ ಸಿದ್ದರಾಮಯ್ಯನವ್ರಿಗೆ ಏನು ಬೇರೆ ರಾಜ್ಯದಲ್ಲಿ ನಡೀತಿದೆ, ಸೆಂಟರ್ ನಡೀತಿದೆ ಅಷ್ಟೇ ಅವ್ರ ತಲೆ ಓಡ್ತಾ ಇದೆ. ನಮ್ಮ ರಾಜ್ಯದ ಬಗ್ಗೆ ಯಾಕೆ ತಲೆ ಓಡ್ತಾ ಇಲ್ಲ? 34% ಅವರಿದ್ದಾರೆ. ಹಾಗೆ ರೈತ ಮುಖಂಡರಾದ ಗುರು ಅಂಗಡಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗುರು ಅಂಗಡಿ ಅವರೇ, 1-2 ನಿಮಿಷ ನಿಮ್ ತಾಳ್ಮೆ ನಮ್ಮ ಜೊತೆಯಲ್ಲಿ ಇರಲಿ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರ ಹತ್ರ ರಿಯಾಕ್ಷನ್ ತಗೊಂಡು ನಿಮ್ಮ ಹತ್ರ ಬರ್ತೀನಿ. ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು, ರಘು ದೊಡ್ಡೇರಿ ಅವರೇ, ಅದನ್ನ ಬಿಟ್ಟು 70 ಜನ ರೈತರು ಈಗಲೂ ಕೂಡ ಭೋಪಾಲ್ನಲ್ಲಿ ಇದ್ದಾರೆ, ಕರ್ಕೊಂಬರೋಕೆ ಏನು ಮಾಡಿದ್ರು? ಕೇವಲ ಟ್ವೀಟ್ ಮಾಡ್ಬಿಟ್ರೆ ಆಗೋಯ್ತಾ? ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರ ಜವಾಬ್ದಾರಿ ಮುಗ್ದೋಯ್ತಾ ಅಲ್ಲಿಗೆ? ಹಂಗೆ ಉತ್ತರ ಕೊಟ್ಬಿಟ್ಟು ಯಾಕೆ ಇರಿಗೇಷನ್ ಸ್ಕೀಮ್ಸ್ ಕ್ಯಾನ್ಸಲ್ ಮಾಡಿದ್ರಿ? 34% ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ನ ಮನಿ ಅನ್ಸ್ಪೆಂಟ್ ಆಗಿದೆ. ನಿಮ್ದೇ ಅವಲೋಕನ ಪೋರ್ಟಲ್ ಅಲ್ಲಿ ಹೋಗಿ ನೋಡಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಏನು ಬಗ್ಗೆ ನಿಮಗೆ ಏನು ಚಿಂತೆ ಇಲ್ಲ. ಸುರ್ಬಿ ಅವರೇ ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ, ಉತ್ತರ ಕೊಟ್ಬಿಡ್ಲಿ, ಆಮೇಲೆ ಪ್ರಶ್ನೆ ಕೇಳಿ. ಹೇಳಿ